ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ರೋಮಾಪುರದವರೆಗೆ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ರೋಮನ್ಸ್ ಚಾಪ್ಟರ್ 13 ವರ್ಡ್ 1-8. ಪ್ರತಿಯೊಬ್ಬನು ಮೇಲಾಧಿಕಾರಿಗಳಿಗೆ ಅಧೀನನಾಗಿರಬೇಕು, ಏಕೆಂದರೆ ದೇವರಿಂದ ಹೊರತು ಬೇರೆ ಯಾವ ಅಧಿಕಾರವೂ ಇರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದಲೇ ನೇಮಿಸಲ್ಪಟ್ಟಿವೆ. ಆದ್ದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುವವನಾಗಿದ್ದಾನೆ. ಹಾಗೆ ಎದುರುಗೊಳ್ಳುವವನು ತೀರ್ಪಿಗೆ ಗುರಿಯಾಗುವನು. ಕೆಟ್ಟದ್ದನ್ನು ಮಾಡುವವನಿಗೆ ಅಧಿಪತಿಗಳ ಭಯವಿರುವುದೇ ಹೊರತು ಒಳ್ಳೆಯದನ್ನು ಮಾಡುವವನಿಗೆ ಅಲ್ಲ. ಅಧಿಕಾರಿಯಲ್ಲಿ ಭಯರಹಿತನಾಗಿರಬೇಕೆಂದು ಅಪೇಕ್ಷಿಸುತ್ತೀಯ? ಒಳ್ಳೆಯದನ್ನು ಮಾಡು, ಅದರಿಂದ ನಿನಗೆ ಪ್ರಶಂಸೆ ದೊರಕುವುದು, ಏಕೆಂದರೆ ಅವನು ನಿನಗೆ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ ಇರುವ ದೇವರ ಸೇವಕನಾಗಿರುತ್ತಾನೆ. ಆದರೆ ನೀನು ಕೆಟ್ಟದ್ದನ್ನು ಮಾಡುವವನಾಗಿದ್ದರೆ ಭಯಪಡಬೇಕು, ಏಕೆಂದರೆ ಅವನು ವ್ಯರ್ಥವಾಗಿ ಅಧಿಕಾರವನ್ನು ಪಡೆದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ಅಭ್ಯಾಸ ಮಾಡುವವನಿಗೆ ದಂಡನೆಯನ್ನು ವಿಧಿಸುತ್ತಾನೆ. ಆದ್ದರಿಂದ ಭಯದ ನಿಮಿತ್ತದಿಂದ ಮಾತ್ರವಲ್ಲದೆ ಮನಸಾಕ್ಷಿಯ ನಿಮಿತ್ತವೂ ಅಧಿಕಾರಿಗಳಿಗೆ ಅಧೀನನಾಗಿರುವುದು ಅಗತ್ಯವಾಗಿರುವುದು. ಇದರ ನಿಮಿತ್ತವಾಗಿಯೇ ನೀವು ತೆರಿಗೆಯನ್ನು ಪಾವತಿ ಮಾಡುತ್ತೀರಿ, ಏಕೆಂದರೆ ಅಧಿಕಾರಿಗಳು ಇದರಲ್ಲಿಯೇ ನಿರತರಾಗಿರುವ ದೇವರ ಸೇವಕರಾಗಿರುತ್ತಾರೆ. ನೀವು ಯಾರಿಗೆ ಏನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸಿರಿ. ತೆರಿಗೆ ಕಟ್ಟಬೇಕಾಗಿದ್ದರೆ ತೆರಿಗೆಯನ್ನು, ಸುಂಕ ಕಟ್ಟಬೇಕಾಗಿದ್ದರೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಗೌರವ ಸಲ್ಲಿಸಬೇಕಾಗಿದ್ದರೆ ಗೌರವವನ್ನು ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಮಗೆ ವಾಕ್ಯ ಕಲಿಸುತ್ತೆ ಪ್ರೀತಿದೇವ್ರ ಮಕ್ಕಳೇ. ಅಧಿಕಾರಕ್ಕೆ ಅಧೀನರಾಗ್ರಿ, ಕಾನೂನುಗಳಿಗೆ ಅಧೀನರಾಗ್ರಿ. ಯಾಕೆಂದರೆ ಇರ್ತಕ್ಕಂಥ ಕಾನೂನಾಗಲಿ ಇರ್ತಕ್ಕಂಥ ಅಧಿಕಾರವಾಗಲಿ ಅದು ದೇವರಿಂದಲೇ ಬಂದಿರತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಅವರು ತಮ್ಮ ಸ್ವಂತಕ್ಕೋಸ್ಕರ ಅಧಿಕಾರಿಗಳಿಗಿಲ್ಲ, ನಮ್ಮ ಹಿತಕ್ಕೋಸ್ಕರವೇ, ನಮಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರವೇ ಅವರು ಅಧಿಕಾರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾವು ಅಧಿಕಾರಕ್ಕೆ ಎದುರು ಬಿಡೋದಾದರೆ ದೇವರಿಗೆ ಎದುರು ಬಿದ್ದಂತೆ, ಅಧಿಕಾರಕ್ಕೆ ನಾವು ಅಧೀನರಾಗೋದಾದರೆ ದೇವರಿಗೆ ನಾವು ಆಗದಂತೆ. ದೇವರಿಗೆ ಸ್ತೋತ್ರ. ದೇವರಿಗೆ ಅಧೀನರಾಗಬೇಕು ಅನ್ನೋದಕ್ಕಿದ್ದೆ ಅಧಿಕಾರಿಗಳು ನಮ್ಮ ಅಧೀನಾಗಲೇಬೇಕು. ದೇವರಿಗೆ ಸ್ತೋತ್ರ. ಸೊ ಬಹಳ ಪ್ರಮುಖವಾಗಿ ನಮಗೆ ಎಲ್ಲ ಕಾನೂನುಗಳು ಗೊತ್ತಿರಲ್ಲ. ನನ್ನ ಬೈಬಲ್ನ ಹೊರತುಪಡಿಸಿ ನಾನು ಡಬಲ್ ಗ್ರ್ಯಾಜುಯೇಟ್, ಆದರೆ ನನಗೆ ಎಲ್ಲ ಕಾನೂನು ಗೊತ್ತಿಲ್ಲ. ಯಾವುದೋ ಒಂದು ಕಾನೂನು ನಾನು ಉಲ್ಲಂಘನೆ ಮಾಡ್ತಿದ್ದೇನೆ, ಕ್ಷಮೆ ಕೇಳಲೇಬೇಕು. ಅಥವಾ ಯಾವುದೋ ಒಂದು ಕಾನೂನು ನನಗೆ ವಿರುದ್ಧವಾಗಿದೆಯಾ, ನಾನು ಅದಕ್ಕೆ ವಿರುದ್ಧ ನಾನು ಏನಾದ್ರು ಮಾಡೋಕ್ಕಾಗುತ್ತಾ? ದೇವರಿಗೆ ಒಪ್ಪಿಸ್ಬೇಕು. ದೇವರಿಗೆ ಸ್ತೋತ್ರ. 12ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ 19ನೇ ವಾಕ್ಯದಲ್ಲಿ, ಪ್ರಿಯರೇ, ಮುಯ್ಯಿಗೆ ಮೂಯಿ ತೀರಿಸದೆ ಅದನ್ನು ದೇವರ ಕೋಪಕ್ಕೆ ಬಿಟ್ಟುಬಿಡಿರಿ, ಏಕೆಂದರೆ ಮೂಯಿ ತೀರಿಸುವುದು ನನಗೆ ಸೇರಿದ್ದು, ನಾನು ಅದನ್ನು ತೀರಿಸುವೆನು ಎಂದು ಕರ್ತನು ಹೇಳುತ್ತಾನೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಮುಯ್ಯಿಗೆ ಮೂಯಿ ತೀರಿಸ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ, ಬದಲಾಗಿ ನಾವು ಕ್ಷಮಿಸತಕ್ಕಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ದೇವರಿಗೆ ಸ್ತೋತ್ರ. ಯಾರೋ ಒಬ್ಬರು ಏನು ಮಾಡ್ತಾರೆ ಅಂತ ತಪ್ಪನ್ನು ನಾವು ಫಾಲೋ ಮಾಡ್ತಕ್ಕಂಥದ್ದಲ್ಲ, ತಪ್ಪು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ. ನಮಗೆ ನ್ಯಾಯ ಯಾವುದನ್ನು ಬೈಬಲ್ ಹೇಳ್ಕೊಟ್ಟಿದೆ. ಸೊ ಹಾಗಾಗಿ ನಾವು ನ್ಯಾಯಯುತವಾಗಿ ಜೀವಿಸಬೇಕು. ಕಾನೂನ ಜ್ಞಾನವಿಲ್ಲದೆ, ಅರಿವಿಲ್ಲದೆ ಯಾರೋ ತಪ್ಪು ಮಾಡ್ಬೋದು. ಸೊ ಅವ್ರನ್ನ ಫಾಲೋ ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯವಲ್ಲ. ನಮ್ಮ ಕಾನೂನನ್ನ ಕಲ್ತಿದ್ದೀವಿ, ಅಷ್ಟು ಮಾತ್ರ ಅಲ್ಲ, ದೇವರ ಧರ್ಮಶಾಸ್ತ್ರ ನಮಗೆ ಆಜ್ಞೆಗಳನ್ನ ಕೊಟ್ಟಿದೆ. ಆ ಆಜ್ಞೆ ಪ್ರಕಾರವಾಗಿ ನಾವು ಜೀವಿಸೋದ್ರ ಮೂಲಕವಾಗಿ ಸಮಾಜಕ್ಕೂ ಅದು ಒಳ್ಳೆಯದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಕಾನೂನುಗಳನ್ನ ಅನುಸರಿಸಿ ನಡೆದಂಗಾಗುತ್ತೆ, ನಾವು ದೇವರಿಗೂ ಮೆಚ್ಚುಗೆಯಾಗಿ ಜೀವಿಸ್ತೀವಿ. ದೇವರಿಗೆ ಸ್ತೋತ್ರ. ಕಾನೂನು ಎಲ್ಲ ಸಮಯದಲ್ಲೂ ಕಾನೂನೇ ಆಗಿದೆ, ಅಧಿಕಾರ ಎಲ್ಲ ಸಮಯದಲ್ಲೂ ಅಧಿಕಾರ ಆಗಿದೆ. ಬೆಳಕಿನಲ್ಲೂ ಕತ್ತಲಿನಲ್ಲೂ ಅಧಿಕಾರ ಆಗಿದೆ, ಕಾನೂನೇ ಆಗಿದೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಮಗೆ ಬೈಬಲ್ ಹೇಳ್ಕೊಡುತ್ತೆ, ಬೆಳಕಿನ ಮಕ್ಕಳಾಗಿ ಜೀವಿಸ್ತೀರಿ. ದೇವರಿಗೆ ಸ್ತೋತ್ರ. ಬೆಳಕಿನಲ್ಲಿ ನಾವು ಹೇಗೆ ಕಾನೂನಿಗೆ ಅಧೀನರಾಗಿ ಜೀವಿಸ್ತಿದ್ದೀವೋ ಭಯಪಟ್ಟು, ಕತ್ತಲೆಯಲ್ಲೂ ಸಹ ನೀವು ಹಂಗೆ ಜೀವಿಸ್ತೀರಿ ಅಂತ ಹೇಳ್ತಕ್ಕಂಥದ್ದು. ಕತ್ತಲೆಯ ಅಂಧಕಾರ ಶಕ್ತಿಗಳನ್ನ ನೀವು ಜಯಿಸಬೇಕು. ಅಂಧಕಾರ ಶಕ್ತಿಗಳನ್ನ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಅದನ್ನು ಸಾಯಿಸಬೇಕು. ದೇವರ ವಾಕ್ಯದ ಪ್ರಕಾರವಾಗಿ ಅದನ್ನು ಸಾಯಿಸಬೇಕು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅಂಧಕಾರದ ಶಕ್ತಿಗಳಿಗೆ ನಾವು ಅಧೀನರಾಗಿರಲ್ಲ, ನಾವು ಬೆಳಕಿನ ಮಕ್ಕಳು. ಬೆಳಕಿನಂತೆ ಕಾನೂನಿಗೆ ಹೇಗೆ ವಿಧೇಯರಾಗಿ ಭಯಭಕ್ತಿಯುಳ್ಳವರು ಜೀವಿಸ್ತೀವೋ, ಕತ್ತಲೆಯಲ್ಲೂ ಸಹ ನಾವು ಹಂಗೆ ಜೀವಿಸ್ಬೇಕು. ಯಾಕಂದರೆ ನಿಯಮ ಕತ್ತಲೆಯಲ್ಲೂ ಬೆಳಕಿನಲ್ಲಿ ಒಂದೇ ಆಗಿದೆ, ಅಧಿಕಾರ ಕತ್ತಲೆಯಲ್ಲೂ ಬೆಳಕಿನಲ್ಲಿ ಒಂದೇ ಆಗಿದೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಾವು ದೇವರೇ ಎಲ್ಲದರ ಮೇಲೆ ಇರೋದ್ರಿಂದ ದೇವರ ಕಾರ್ಯವನ್ನು
ಮಾಡ್ಬೋದ ಹೊರತು ವೈಯಕ್ತಿಕವಾಗಿ ನಾವು ಯಾವತ್ತೂ ಸಹ ಕಾನೂನಿಗೆ ವಿರುದ್ಧವಾಗಿ ನಾವು ಜೀವಿಸಂಗಿಲ್ಲ. ದೇವರಿಗೆ ಸ್ತೋತ್ರ. ಯಾಕೆಂದರೆ ನಮ್ಮ ಭಾಷೆಯಲ್ಲಿ ಅದು ದೇಶದ್ರೋಹ ಆಗುತ್ತೆ. ಅಂಥ ಕಾರ್ಯ ಮಾಡೋಕ್ಕಾಗುತ್ತಾ? ಇಲ್ಲ. ದೇವರಿಗೆ ಭಯಪಡಬೇಕು, ನಿಯಮಗಳನ್ನ ಕೈಗೊಂಡು ನಡೀಬೇಕು, ಅಧಿಕಾರಿಗಳಿಗೆ ಅಧೀನರಾಗಬೇಕು. ಸೊ ಈ ಕಾರ್ಯ ಕರ್ತನಿಂದಲೇ ಬಂದಿದ್ದ ಹೊರತು ಅದು ವೈಯಕ್ತಿಕವಾಗೂ ಅದು ಅಲ್ಲ, ಅಥವಾ ಯಾವುದೇ ಅದು ದೇವರಿಗೆ ವಿರುದ್ಧವಾದಂಥ ಕಾರ್ಯ ಅಲ್ಲ. ಸೊ ಹಾಗಾಗಿ ನಾವು ಕಾನೂನಿಗೆ ಭಯಪಡಬೇಕು, ಅಧಿಕಾರಿಗಳಿಗೆ ಅಧೀನರಾಗಬೇಕು. ಅದು ತಕ್ಕಾಗಿ ಕಾನೂನು ಏನು ನಡೀತಾ ಇರುತ್ತೆ ನಾವು ನಡೀಲೇಬೇಕು. ಆಮೇನ್. ಸೊ ಅದು ದೇವರಿಗೂ ಮೆಚ್ಚುಗೆ ಆದದ್ದು. ಅಷ್ಟು ಮಾತ್ರ ಅಲ್ಲ, ನಮಗೂ ಸಹ ಅದು ಒಳ್ಳೆಯದಾಗಿದೆ. ಸೊ ಮುಯ್ದಿರ್ತಕ್ಕಂಥ ನನ್ನ ಕಾರ್ಯ ಅಂತ ನಮ್ಮ ಕಾರ್ಯವ ಇಲ್ಲ, ಅದನ್ನು ನನಗೆ ಬಿಡಿರಿ, ನೀವು ಅಧೀನರಾಗ್ರಿ ಅಂತ ಹೇಳ್ತಾರೆ, ಕ್ಷಮಿಸಿರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿ ಕಾರಣಕ್ಕೂ ಸಹ ನಾವು ವಿಧೇಯರಾಗಲೇಬೇಕು, ದೇವರ ನಿಯಮಗಳನ್ನ ಅನುಸರಿಸಿ ನಡೆಸಬೇಕು. ದೇವರಿಗೆ ಸ್ತೋತ್ರ. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಪ್ರತಿ ಕಾನೂನಿಗೆ ನೀವು ಅಧೀನರಾಗ್ರಿ, ಅಧಿಕಾರಿಗಳಿಗೆ ಅಧೀನರಾಗ್ರಿ. ಸೊ ಅದು ಕರ್ತನಿಗೆ ಮೆಚ್ಚುಗೆ ಆದ್ದು. ಅಷ್ಟು ಮಾತ್ರ ಅಲ್ಲ, ಇರ್ತಕ್ಕಂಥ ನಿಯಮ ದೇವರಿಂದಲೇ ಬಂದಿದ್ದು ಅಂತ ನೀವು ಕಲಿಸ್ಕೊಟ್ಟಿದ್ದೀರ ನಮಗೆ. ಅದಕ್ಕಾಗಿ ಸ್ತೋತ್ರ. ಕರ್ತನೇ ಎಸಪ್ಪ, ಅಂಧಕಾರದ ಶಕ್ತಿಗಳನ್ನ ನಿಮ್ಮ ಮೂಲಕವಾಗಿ ನಾವು ಜಯಿಸೋದಕ್ಕೆ ನಮಗೆ ಮಾರ್ಗವನ್ನು ಕೊಟ್ಟಿದ್ದೀರಾ, ನಮಗೆ ಆಜ್ಞಾಪಿಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಾವು ಕತ್ತಲೆಗೆ ಅಧೀನರಾಗಿ ಜೀವಿಸ್ತೇವೆ, ಬೆಳಕಿನ ಮಕ್ಕಳಾಗಿ ನೀವು ಬೆಳಕನ್ನು ಕೊಟ್ಟಿದ್ದೀರಾ. ಬೆಳಕಿನ ಮಕ್ಕಳಾಗಿದೆ, ನಾವು ಬೆಳಕಿನಂತೆ ನಾವು ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಾದ ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.